ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಹೂ ಬಿಡುವ ಮರಗಳನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡುವೆ. ಅಶೋಕ ವೃಕ್ಷ ಭಾರತದ ಮೂಲ ನಿವಾಸಿ. ಇದು ನಮ್ಮ ದೇಶದಲ್ಲಿ ಸಾಕಷ್ಟು ಪುರಾಣಗಳಲ್ಲಿ ಈ ಹೂವಿನ ಉಲ್ಲೇಖವಿದೆ. ಲೆಗ್ಯುಮಿನೇಸಿ ಕುಟುಂಬಕ್ಕೆ ಸೇರಿದ ಅಶೋಕ ವೃಕ್ಷವು ಸರಕಾ ಇಂಡಿಕಾ ಎಂಬ ನಾಮಧೇಯದಿಂದ ಸಸ್ಯಶಾಸ್ತ್ರಜ್ಞರು ಗುರುತಿಸುತ್ತಾರೆ. ನಮ್ಮ ದೇಶ ಅಶೋಕ ವೃಕ್ಷದ ತವರೂರು ಆಗಿರೋದರಿಂದ ಈ ಮರವನ್ನು ಬ್ರಿಟನ್ನಿನ ಸಸ್ಯಶಾಸ್ತ್ರಜ್ಞರಾದ ಸರ್ ವಿಲಿಯಂ ಜೋನ್ಸ್ ಎಂಬುವವರ ಸ್ಮರಣಾರ್ಥ ಅವರ ಹೆಸರನ್ನೇ ಈ ಗಿಡಕ್ಕೆ ಇಟ್ಟು ಕರೆದಿದ್ದಾರೆ. ಸಂಸ್ಕೃತದಲ್ಲಿ ಪುರಾಣಗಳಲ್ಲಿ ಈ ಮರವನ್ನು ಅಶೋಕ ಎಂದೇ ಗುರುತಿಸುತ್ತಾರೆ. ಹೆಚ್ಚಾಗಿ ಈ ಮರವನ್ನು ಬರ್ಮಾ, ಶ್ರೀಲಂಕಾ, ಮಲಯಾಗಳಲ್ಲೂ ಕೂಡ ಕಾಣಬಹುದು. ಅಶೋಕ ವೃಕ್ಷ ಸುಮಾರು 29ರಿಂದ 30 ಅಡಿ ಎತ್ತರ ಬೆಳೆಯುತ್ತದೆ. ಇದರ ಮೂಲ ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣದ ಕಾಡುಗಳು ಮತ್ತು ಭಾರತದ ಈಶಾನ್ಯ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರ ಬೆಳವಣಿಗೆಗೆ ಉಪಯುಕ್ತವಾದ ನೀರು ಹರಿದು ಹೋಗುವ ಮಣ್ಣಿನಲ್ಲಿ ಹೆಚ್ಚು ನೆರಳನ್ನು ಬೇಡುವ ಮರ ಇದಾಗಿದ್ದು, ಇದು ನಿಧಾನವಾಗಿ ಬೆಳೆಯುವುದು. ಹೂವುಗಳು ರೆಂಬೆಗಳ ಮೇಲೆ ಇಲ್ಲವೇ ಕುಡಿಗಳ ಮೇಲೆ ಗೊಂಚಲಾಗಿ ಬಿಡುತ್ತವೆ. ಆರಂಭದಲ್ಲಿ ಹೂವು ಕೇಸರಿ ಮಿಶ್ರಿತ ಹಳದಿ ಬಣ್ಣ ಹೊಂದಿದ್ದು ಕ್ರಮೇಣ ಕುಂಕುಮ ವರ್ಣಕ್ಕೆ ತಿರುಗುತ್ತದೆ. ರಾತ್ರಿ ವೇಳೆ ಹೂಗಳು ಪರಿಮಳ ಬೀರುತ್ತಾ ಮನಸ್ಸಿಗೆ ಮುದ ನೀಡುತ್ತವೆ. ಜನವರಿಯಿಂದ ಏಪ್ರಿಲ್ವರೆಗೂ ಹೂ ಬಿಡುತ್ತವೆ. ಈ ಹೂವಿಗೆ ದಳಗಳಿರೋದಿಲ್ಲ. ಇದು ತುಂಬ ಕುತೂಹಲವನ್ನು ನೀಡುವ ಸಂಗತಿ. ಸಾರಕ ಅಶೋಕ ಮರವನ್ನು ಸಾಮಾನ್ಯವಾಗಿ ಎಲ್ಲ ಬೌದ್ಧ ಸ್ತೂಪಗಳ ಬಳಿಯೂ ಕಾಣಬಹುದು. ಇದಕ್ಕೆ ಕಾರಣ ಗೌತಮ ಬುದ್ಧ ಆ ವೃಕ್ಷದ ಕೆಳಗೆ ಜನಿಸಿದನೆ ಎಂದು ಲುಂಬಿನಿಯ ಉದ್ಯಾನವನದಲ್ಲಿ ಈ ವೃಕ್ಷವನ್ನು ನೋಡಬಹುದಾಗಿದೆ ಎಂಬುದಾಗಿ ಚಾರಿತ್ರಿಕ ದಾಖಲೆಗಳಿವೆ. ರಾಮಾಯಣದ ಸೀತಾದೇವಿಯು ಲಂಕೆಯಲ್ಲಿದ್ದಾಗ ಶೋಕವನ್ನು ಅಡಗಿಸುವ ಮರವೆಂದು ಸಾರಕ ಅಶೋಕವನ್ನು ಕರೆಯುತ್ತಾರೆ. ಹೆಚ್ಚಾಗಿ ಉದ್ಯಾನಗಳಲ್ಲಿ ದೇವಾಲಯದ ಆವರಣದಲ್ಲಿ ಈ ಹೂವಿನ ಮರವನ್ನು ಪೂಜೆಗಾಗಿ ಅಲಂಕಾರಿಕವಾಗಿಯೂ ಬೆಳೆಸುತ್ತಾರೆ. ಇದು ಕದಂಬ ವೃಕ್ಷ. ಇದು ಸಾಧಾರಣವಾಗಿ 9 ಮೀಟರ್ನಿಂದ 14 ಮೀಟರ್ ಬೆಳೆಯುವ ವೃಕ್ಷ. ತೊಗಟೆ ಬೂದು ಬಣ್ಣದ್ದಾಗಿದ್ದು ದಪ್ಪವಾಗಿರುತ್ತದೆ. 25 ಸೆಂಟಿಮೀಟರ್ ಉದ್ದವಿರುವ ಇದರ ಎಲೆಗಳು ತುದಿ ಭಾಗದಲ್ಲಿ ಅಂಡಾಕಾರವಾಗಿದ್ದು ಬುಡದ ಭಾಗವು ಹೃದಯದ ಆಕಾರದಲ್ಲಿರುತ್ತದೆ. ಇವು ಮೊದಲು ಮೃದುವಾಗಿದ್ದು ನಂತರ ಹಸಿರು ಮಿಶ್ರಿತ ಎಳೆಗಂಪು ಬಣ್ಣವನ್ನು ತಾಳುತ್ತವೆ. ಎಲೆಗಳ ಬುಡದಿಂದ ಹೊರಡುವ ಹಳದಿ ಬಣ್ಣದ ಚೆಂಡಿನಾಕಾರದ ಹೂಗಳ ಮೇಲೆ ಮೃದುವಾದ ರೋಮದಂತಹ ರಚನೆಯನ್ನು ಕಾಣಬಹುದು. ಕಿತ್ತಲೆ ಬಣ್ಣದ ಸುಗಂಧಭರಿತ ಹೂ ಕ್ರಮೇಣ ಬಂಗಾರ ವರ್ಣ ತಾಳುತ್ತದೆ. ಕದಂಬ ವೃಕ್ಷವನ್ನು ಬೀಜಗಳಿಂದ ಸುಲಭವಾಗಿ ಅಭಿವೃದ್ಧಿಪಡಿಸಬಹುದು. ಇದರ ಹಣ್ಣುಗಳನ್ನು ಮನುಷ್ಯರು, ಪ್ರಾಣಿ ಪಕ್ಷಿಗಳು ತಿನ್ನುತ್ತಾರೆ. ಕದಂಬ ರುಬಿಯೇಸಿ ಕುಟುಂಬಕ್ಕೆ ಸೇರಿದ ಸುಂದರವಾದ ಹೂಬಿಡುವ ಮರ. ಇತಿಹಾಸ ಮತ್ತು ಸಂಸ್ಕೃತಿಯೊಡನೆ ಕದಂಬದ ನಂಟು ಬೆಸೆದಿದೆ. ಕದಂಬರು ನಮ್ಮ ಕರ್ನಾಟಕದ ರಾಜವಂಶದಲ್ಲಿ ಮೊದಲಿಗರು. ಅದೇ ಹೆಸರನ್ನು ಹೊತ್ತು ಈ ವೃಕ್ಷ ಸಾಹಿತ್ಯ ಸಂಸ್ಕೃತಿಯಲ್ಲಿ ಅಜರಾಮರವಾಗಿ ಬೆಳೆದು ಇಂದಿಗೂ ಉಳಿದುಕೊಂಡಿದೆ. ಕನ್ನಡದ ಹೂ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಸಂಸ್ಕೃತದಲ್ಲಿ ನಾನಾ ಹೆಸರುಗಳಿಂದ ಇದನ್ನು ಗುರುತಿಸುತ್ತಾರೆ. ಇದು ಭಾರತದ ಮೂಲ ನಿವಾಸಿ ಎಂಬ ಹೆಮ್ಮೆಯಂತೂ ನಮಗಿದ್ದೇ ಇದೆ. ಇದರ ಹೂಗಳನ್ನು ಮಾಲೆ ಮಾಡಿ ದೇವರಿಗೆ ಅರ್ಪಿಸುತ್ತಾರೆ. ಬ್ಯಾಡ್ಮಿಂಟನ್ ಚೆಂಡಿನಾಕಾರದ ಹೂಗಳು ಪುಷ್ಪಕುಲಕ್ಕೆ ವಿಭಿನ್ನ ಮಾದರಿಯ ಕೊಡುಗೆ. ಇಂತಹ ಸಸ್ಯ ಪ್ರೇಮ ನಮ್ಮ ಮುಂದಿನ ಮಕ್ಕಳಿಗೂ ಸಿಗುವಂತಾಗಲಿ, ಎಲ್ಲೆಡೆಯೂ ಈ ಮರ ಬೆಳೆಯುವಂತಾಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಇದು ಎಲ್ಲ ಕಡೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲದ ಕಾರಣ ಒಂದೊಂದು ಪ್ರಾದೇಶಿಕ ವಿಭಿನ್ನತೆಯನ್ನು ಹೊಂದಿರೋದ್ರಿಂದ ಆಯಾ ಪ್ರದೇಶದಲ್ಲಿ ಮಾತ್ರವೇ ಬೆಳೀತಾ ಇದೆ.
ಆಯಾ ಪ್ರದೇಶದಲ್ಲಾದರೂ ಎಲ್ಲೆಡೆ ಅದು ದೊರಕುವಂತಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಕಣ್ಮರೆಯಂಚಿನಲ್ಲಿರ್ತಕ್ಕಂಥ ಇಂತಹ ಗಿಡಮರಗಳು ಮುಂದೆಯೂ ಉಳಿಯುವಂತಾಗಲಿ. ಆ ನಿಟ್ಟಿನಲ್ಲಿ ಅಲ್ಲಿಯ ಸುತ್ತಮುತ್ತಲಿನ ಜನ ಈ ಕಡೆ ತಮ್ಮ ಗಮನವನ್ನು ಹರಿಸಲಿ ಅನ್ನೋದು ನಮ್ಮೆಲ್ಲರ ಆರೈಕೆ. ಇನ್ನು ಮತ್ತೊಂದು ಹೂ ಬಿಡುವ ಮರ ಪಾರಿಜಾತ. ಇದು ರಾತ್ರಿಯಲ್ಲಿ ಹೂ ಹರಳುವ ಮರ, ಹಾಗಾಗಿ ರಾತ್ರಿ ರಾಣಿ ಎಂದು ಕೂಡ ಕರೆಯುವರು. ಈ ಹೂವಿನ ತವರೂರು ಕೂಡ ನಮ್ಮದೇ ಭಾರತ ಎಂಬ ಹೆಮ್ಮೆ. ಸುಂದರ ಹೂವಿಗೆ ಪರಿಮಳ ಸೇರಿ ಮತ್ತಷ್ಟು ಪ್ರಸಿದ್ಧಿಯನ್ನು ಪಡೆದ ಕುಸುಮ ಪಾರಿಜಾತ. ಪುರಾಣದ ಪುಷ್ಪ. ಈ ಹೂವಿನ ಬಗೆಗೆ ಯಾರೇ ಆದರೂ ನೆನಪಿಟ್ಟು ಕೇಳಿ ಹೇಳುವ, ನೋಡಿ ತಿಳಿದಿರುವ ಹೂವು ಅಂದರೆ ಎಲ್ಲರಿಗೂ ಚಿರಪರಿಚಿತವಾದ ಪುಷ್ಪ ಪಾರಿಜಾತ. ದೇವಾಲಯಗಳಲ್ಲಿ, ಮನೆಯ ಅಂಗಳದಲ್ಲಿ ಇರಲೇಬೇಕೆಂದು ಬಯಸುವ ಹೂವಿನ ಮರಗಳಲ್ಲಿ ಇದು ಒಂದು. ಈಗಂತೂ ಈ ಮರ ಮನೆ ಮುಂದಿದ್ರೆ ಶುಭ ಎಂಬಂತೆ ವಾಸ್ತು ಗಿಡವಾಗಿ ಎಲ್ಲರ ಮನಗಳನ್ನು ಗೆದ್ದಿದೆ. ಅದರ ಪರಿಮಳಭರಿತ ಸುವಾಸನೆ ಅರ್ಚನೆಗೆ ಒದಗುವ ಹೂವಾಗಿ ಎಲ್ಲರೂ ಬಯಸಿ ಪಡೆಯುವವರೇ. ಈ ಹೂವಿನಿಂದ ವಿಭಿನ್ನ ಥರದ ಮಾಲೆಗಳನ್ನು ಕಟ್ಟಿ ದೇವಾಲಯಕ್ಕೆ ನೀಡುವವರಿದ್ದಾರೆ. ತಮ್ಮ ದೇವರ ಪಟಗಳಿಗೆ ವಿಭಿನ್ನ ಶೈಲಿಯ ಮಾಲೆಗಳ ನಿರ್ಮಿಸಿ ಹಾರ ತುರಾಯಿಗಳನ್ನು ಕಟ್ಟುವ ಹೆಂಗಳಿಯರಂತೂ ಇಲ್ಲದಿಲ್ಲ. ಇದನ್ನು ವಿದೇಶಿಗರು ಇರುಳು ಮಲ್ಲಿಗೆ ಎಂದು ಕರೆಯುತ್ತಾರೆ. ಎಲ್ಲ ಮಣ್ಣಿನಲ್ಲಿ ಬೆಳೆಯಬಲ್ಲ ವಿಶೇಷ ಗುಣ ಪಾರಿಜಾತ ವೃಕ್ಷಕ್ಕಿದೆ. ಹಿಮಾಲಯ ತಪ್ಪಲಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪಾರಿಜಾತ ದೇಶದೆಲ್ಲೆಡೆ ಬೆಳೆಯಬಹುದಾದ ಮರ. ದೇವರ ಪೂಜೆಗೆ, ಯಾಗ ಯಜ್ಞಗಳಿಗೆ ಪಾರಿಜಾತ ಹೂವನ್ನು ವಿಶೇಷವಾಗಿ ಬಳಸುವರು. ಹಗಲು ಹೊತ್ತಿನಲ್ಲಿ ಸಾಮಾನ್ಯವಾಗಿ ಕಾಣುವ ಈ ಮರ ಸಂಜೆಯಾಗುತ್ತಲೇ ಕೇಸರಿ ಬಣ್ಣ, ಮೊಗ್ಗಿನಲ್ಲಿ ಅರಳಿ ನಗುವ ಪಾರಿಜಾತ ಪರಿಮಳ ನಿಜಕ್ಕೂ ಅಮೋಘವೆಂದೇ ಹೇಳಬೇಕು. ಎಲೆ ಹೊರಟು, ಹೂ ಮೃದು ಮೌನ ಸುಂದರಿ, ಮುಟ್ಟಿದರೆ ಎಲ್ಲಿ ಮುದುಡುವುದೋ ಎಂಬಂತೆ ಭಾಸವಾಗುತ್ತದೆ. ಕೇಸರಿ ತೊಟ್ಟಿಗೆ ಕ್ಷೀರವರ್ಣದ ದಳಗಳು ಅದೆಂಥ ಸೊಗಸನ್ನು ನೀಡುತ್ತವೆ. ಅಷ್ಟೇ ಕೋಮಲ, ಬೆರಳು ಸೋಕಿದರೂ ನಲುಗುತ್ತದೆ. ದೂರದವರೆಗೆ ಇದರ ಪರಿಮಳ ಹರಡುತ್ತದೆ. ಅಲ್ಲಿನ ಸುಂದರ ಪರಿಸರವನ್ನು ಪರಿಮಳಭರಿತಗೊಳಿಸುವಲ್ಲಿ ಪಾರಿಜಾತದ ಪಾಲು ಅನನ್ಯವಾದುದು. ಪ್ರತಿ ಮನೆ ಅಂಗಳಕ್ಕೂ ಬೇಕೆಂದೇ ಬಯಸುವ ಹೂವಿನ ಗಿಡಗಳಲ್ಲಿ ಪಾರಿಜಾತವೂ ಒಂದು. ಇದಾಗಿತ್ತು ನಮ್ಮದೇ ದೇಶದ ಹೂಗಿಡಗಳ ಪರಿಚಯ. ಮತ್ತಷ್ಟು ಮಾಹಿತಿಯ ಒತ್ತು ತರುವೆ ನಿಮಗಾಗಿ.